ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಜಾಗತಿಕ ಕ್ಷಯರೋಗ ಸಾಂಕ್ರಾಮಿಕ ರೋಗವನ್ನು ಕೊನೆಗೊಳಿಸುವ ಪ್ರಯತ್ನವನ್ನು ಹೆಚ್ಚಿಸಲು ನಾವು ವಿಶ್ವ ಕ್ಷಯರೋಗ ಟಿಬಿ ದಿನವನ್ನು ಆಚರಿಸುತ್ತೇವೆ. 1882ರಲ್ಲಿ ಡಾಕ್ಟರ್ ರಾಬರ್ಟ್ ಕೋಚ್ ಕ್ಷಯರೋಗಕ್ಕೆ ಕಾರಣವಾಗುವ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದಿರುವುದಾಗಿ ಘೋಷಿಸಿದ ದಿನವನ್ನು ಸ್ಮರಿಸುತ್ತದೆ. ಇದು ರೋಗ ನಿರ್ಣಯ ಮತ್ತು ಚಿಕಿತ್ಸೆಗೆ ದಾರಿ ಮಾಡಿಕೊಟ್ಟಿತು. ಲಕ್ಷಣಗಳು ಕಾಣಿಸಿಕೊಂಡಾಗ ಅವು ಸಾಮಾನ್ಯವಾಗಿ ಕೆಮ್ಮು, ತೂಕ ನಷ್ಟ, ರಾತ್ರಿ ಬೆವರು ಮತ್ತು ಜ್ವರದಿಂದ ಕೂಡಿರುತ್ತದೆ. ಪ್ರತಿದಿನ ಸುಮಾರು 4,400 ಜನರು ಕ್ಷಯರೋಗದಿಂದ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಸುಮಾರು 30,000 ಜನರು ಈ ತಡೆಗಟ್ಟಬಹುದಾದ ಮತ್ತು ಗುಣಪಡಿಸಬಹುದಾದ ಕಾಯಿಲೆಯಿಂದ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. 2000 ಇಸವಿಯಲ್ಲಿ ಕ್ಷಯರೋಗವನ್ನು ಎದುರಿಸಲು ಜಾಗತಿಕ ಪ್ರಯತ್ನಗಳು ಅಂದಾಜು 74 ಮಿಲಿಯನ್ ಜೀವಗಳನ್ನು ಉಳಿಸಿವೆ. ಧನ್ಯವಾದಗಳು. ಓಕೆ. ಇವತ್ತು ನಮಗೆ ದೊಡ್ಡ ನಾವೇನು ಟೀಚರ್ಸ್ ಆಗಿದ್ದೀವಿ, ಎಲ್ಲ ಶಿಕ್ಷಕ ವೃಂದಕ್ಕೆ ಪಾಠ ಮಾಡಿ ಆ ಶಿಕ್ಷಕ ವೃಂದವನ್ನ ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗ್ಬೇಕು, ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ತಯಾರು ಮಾಡಬೇಕು ಅಂತೇಳಿ ಶಿಕ್ಷಕರಾಗೋರಿಗೆ ಪಾಠ ಮಾಡಿ ಅನೇಕ ಮಕ್ಕಳಿಗೆ, ಅನೇಕ ಶಿಕ್ಷಕರಿಗೆ, ಅನೇಕ ಮಕ್ಕಳಿಗೆ, ಅನೇಕ ಯುವಕರಿಗೆ ಮಾರ್ಗದರ್ಶನ ನೀಡಿರ್ತಕ್ಕಂತಹ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಕನ್ನಡ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಹನುಮಂತರಾವ್ ಸರ್ ಅವರು ಇವತ್ತು ಕ್ಲಾಸನ್ನು ತಗೊಳ್ಳಿಕ್ಕೆ ನಮ್ಮಲ್ಲಿ ಬಂದಿದ್ದಾರೆ. ಒಳ್ಳೆಯ ವಿಷಯ ಗೊತ್ತಾಯ್ತಾ? ಇವರ ಜ್ಞಾನಧಾರೆಯನ್ನ ನೀವು ಸ್ವಲ್ಪ ಏನಾದ್ರು ಮಾಡಿ ಪಡ್ಕೋಬೇಕು, ಬಿಡಬಾರ್ದು. ಏನ್ ಗೊತ್ತಾಗ್ಲಿಲ್ವೋ ಅದನ್ನ ಗೊತ್ತಾಗದಿದ್ದನ್ನ ಗೊತ್ತಾಯ್ತಾ ತಾಳ್ಮೆಯಿಂದ ಪಡ್ಕೊಂಡು ಸದುಪಯೋಗ ಪಡಿಸ್ಕೊಳ್ತೀರಿ ಅಂತೇಳಿ ಆಶಿಸ್ತಾ ಅವರು ನಮ್ಮ ಸ್ಕೂಲಿಗೆ ಬಂದಿದ್ದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ ಕ್ಲಾಸನ್ನು ಗಮನಿಸಬೇಕು ಅಂತ ಕೇಳ್ತಾರೆ. ಒಂದು ದಿನ ಅಂದ್ರೆ ಸಂಜೆಯವರೇ ಎಷ್ಟು ಗಂಟೆಗಳು? 24 ಗಂಟೆ ಅಲ್ವಾ? 24 ಗಂಟೆಗಳು, ಸರಿನಾ? ಈ 24 ಗಂಟೆಯನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು. ಹೇಗೆ ಅಂದ್ರೆ ನೋಡಿ, 23 ಗಂಟೆ 40 ನಿಮಿಷ ಹೇಳ್ಬೋದಾ? ತಪ್ಪಿದ್ಯಾ? ಯಾಕೆ ಈ ತರ ಬರ್ಕೊಂಡ್ವಿ ಅಂದ್ರೆ ಇಲ್ಲೂ ಕೂಡ ನಿಮಿಷ ಇದೆಯಲ್ಲ, ಹಾಗೆ ಬರ್ಕೊಂಡಿದ್ವಿ ಅಷ್ಟೇ. ಓಕೆನಾ? ನೋಡಿ, ಈ 23 ಗಂಟೆ 60 ನಿಮಿಷದಿಂದ ನಿತಿನ್ ಎ ಅವರೇ ಈ 12 ಗಂಟೆ 5 ನಿಮಿಷವನ್ನ ಕಲಿಯೋಣ. ಆಗ್ಬೋದಾ? 0 ಮೀನ್ಸ್ 10 ಅಲ್ವಾ? 10 5 ಅಂದ್ರೆ 5, ಇಲ್ಲಿ ಉಳಿದಿದ್ದು ಅದೇ 5 ಇಲ್ಲಿ ಬಂದಿದ್ದು. ಕಳ್ತೀರಾ? ನೆಕ್ಸ್ಟ್ ಇಲ್ಲಿ 3 ರಲ್ಲಿ 2 ಕಳೆದ್ರೆ 1 ನೀವು ಈ ಸಮಯವನ್ನ ಕನ್ನಡಿಯಲ್ಲಿ ನೋಡಿದ್ರೆ 12 ಗಂಟೆ 5 ನಿಮಿಷವನ್ನ ಏನಿಲ್ಲ, ಈ ಮುಳು ಈ ಕಡೆ ಕಾಣುತ್ತೆ ಅಷ್ಟೇ. ಎಷ್ಟು ಕಾಣುತ್ತೆ? 11 ಗಂಟೆ 55 ನಿಮಿಷ ಕಂಡ ಕಾಣುತ್ತೆ.
ಸರ್ ಆಮೇಲೆ 5 ನಿಮಿಷಕ್ಕೆ ಹೋಗಿ ಸರಿನಾ ಸರ್ ಹಿಂಗಿತ್ತು ತಾನೆ